ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೊ ಇಂದಿನ ರೀಡಿಂಗ್, ಸೊ ಈ ನೆಕ್ಸ್ಟ್ 30 ಡೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗೆ ಆಗಿರುತ್ತೆ. ಸೊ ಒನ್ ಸೈಡೆಡ್ ಲವ್ ಆಗಿರುತ್ತೆ. ಸೊ ಯಾರಿಗೆ ನಿಮ್ಮ ಪರ್ಸನ್ ಕನೆಕ್ಟ್ ಆಗಿಲ್ಲ ಅವರಿಗಾಗಿ ರೀಡಿಂಗ್ಸ್ ಆಗಿರುತ್ತೆ. ಸೊ ಎವ್ರಿ ಡೇ ಅವ್ರು ಡಿಫ್ರೆಂಟ್ ಟಾಪಿಕ್ ನ ತಗೊಂಡು ನಾವು ಚೆಕ್ ಮಾಡೋಣ, ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಅವರ ಫೀಲಿಂಗ್ಸ್ ಏನಾಗಿರುತ್ತೆ ಅಂತ. ಸೊ ತಪ್ಪದೆ 30 ಡೇಸ್ ಅಲ್ಲಿ ನೀವು ರೀಡಿಂಗ್ಸ್ ನ ಡೈಲಿ ನೋಡ್ಬೋದು. ಸೊ ನಿಮಗೆ ಕನೆಕ್ಟ್ ಆದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ನಿಮ್ಮ ಫೀಡ್‌ಬ್ಯಾಕ್‌ನ ತಿಳಿಸಿ ಅಂತ ಹೇಳ್ತಾ, ಸೊ ಇಂದಿನ ರೀಡಿಂಗ್ ಅಲ್ಲಿ ಅವರು ನಿಮ್ಮಿಂದ ದೂರ ಇದ್ರೂ ಕೂಡ ನಿಮ್ಮ ಆಬ್ಸೆನ್ಸ್ ಅವರಿಗೆ ನಿಜವಾಗಿಯೂ ಫೀಲ್ ಆಗ್ತಾ ಇದೆಯಾ? ಅಥವಾ ಇದು ನಿಮ್ಮ ಮನಸ್ಸಿನ ಇಲ್ಯೂಷನ್ನಾ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಸೊ ಒಂದು ಕ್ಷಣ ಹಾನೆಸ್ಟ್ ಆಗಿ ಯೋಚಿಸಿದಾಗ, ಸೊ ನೀವು ಸೈಲೆಂಟ್ ಆಗಿದ್ದಾಗ ಅವರು ನಿಮ್ಮನ್ನು ಕಂಪ್ಲೀಟ್ ಆಗಿ ಫರ್ಗೆಟ್ ಮಾಡ್ತಾರಾ? ಅಥವಾ ಸೀಕ್ರೆಟ್‌ಲಿ ನಿಮ್ಮ ಮೆಮೊರೀಸ್‌ನಲ್ಲಿ ಬದುಕ್ತಾ ಇದ್ದಾರಾ? ಈ ರೀಡಿಂಗ್‌ನಲ್ಲಿ ಅವರ ಹಾರ್ಟ್‌ನಲ್ಲಿ ಹಿಡನ್ ಆಗಿರುವ ರಿಯಲ್ ಫೀಲಿಂಗ್ಸ್ ಏನು? ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ? ಇಲ್ವಾ? ಮತ್ತು ಅವರ ನೆಕ್ಸ್ಟ್ ಮೂವ್ ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ಖುಷಿ ಖುಷಿಯಾಗಿ ನಿಮ್ಮ ಜೊತೆ ಹೇಳ್ಕೊಂಡು, ಸೊ ನೀವು ಈ ರೀಡಿಂಗ್‌ನ ಕಾಮ್ ಆಗಿ ನೋಡ್ಬೇಕು ಅಂತ ನನ್ನ ವಿನಂತಿ ಅಂತ ಹೇಳ್ತಾ, ಸೊ ಲೆಟ್ ಮಿ ಪುಲ್ ಫಸ್ಟ್ ಕಾರ್ಡ್. ಸೊ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಮೊದಲನೇ ಕಾರ್ಡೆ. ಸೊ ಸೆಕೆಂಡ್ ಕಾರ್ಡ್ ಟೂ ಆಫ್ ಪೆಂಟಿಕಲ್ಸ್ ಬಂದಿದೆ. ಥರ್ಡ್ ಕಾರ್ಡ್ ನೈಟ್ ಆಫ್ ಪೆಂಟಿಕಲ್ಸ್. ಸ್ಟಾರ್ ಕಾರ್ಡ್ ಬಂದಿದೆ. ಓಕೆ, ಅಂಡ್ ದ ಫೂಲ್ ಕಾರ್ಡ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನೀವು ನಿಮ್ಮ ಮನಸ್ಸಲ್ಲಿ ಅವ್ರ ಹೆಸರನ್ನ ಹೇಳ್ಕೊಂಡು ನೀವು ಈ ರೀಡಿಂಗ್ ನೋಡೋದ್ರಿಂದ ನಿಮಗೆ ಖಂಡಿತ ರೆಸನೇಟ್ ಆಗುತ್ತೆ. ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ನೀವು ಏನ್ ಆಕ್ಷನ್ ತಗೋಬೇಕು ಅನ್ನೋದು ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ತಾ, ಸೊ ನೀವು ಅವರು ಏನ್ ನೆಕ್ಸ್ಟ್ ಮೂವ್ ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಸೊ ಏಕೆಂದ್ರೆ ಕೆಲವು ಕನೆಕ್ಷನ್ಸ್ ಅಲ್ಲಿ ಜೊತೆಲಿದ್ರೂನು ಸೈಲೆಂಟ್ ಆಗಿರ್ತಾರೆ. ಸೊ ದೂರ ಇದ್ರೂ ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ರು. ನಿಮ್ಮಲ್ಲಿ ಪ್ರೀತಿ ಇನ್ನ ಹಾಗೆ ಇರುತ್ತೆ. ಸೊ ಡಿಸ್ಟೆನ್ಸ್ ಇದ್ರೂ ಕೂಡ ಅವರು ಹಾಗೆ ಡಿಸ್ಟೆನ್ಸ್‌ನ ಮೇಂಟೈನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅವರ ಆರ್ಟ್ ಮಾತ್ರ ಇನ್ನೂ ಕನೆಕ್ಷನ್ ಬಿಡೋ ತರ ಇರೋದಿಲ್ಲ. ಸೊ ಇದು ನಿಮ್ಮ ಸೈನ್ ಆಗಿರ್ಬೋದು. ನಿಮ್ಗೂ ಇದೇ ತರನೇ ಅನ್ನಿಸ್ತಾ ಇರ್ಬೋದು. ಸೊ ಈ ತರ ಏನಾದ್ರೂ ಅನ್ನಿಸ್ತಾ ಇದ್ರೆ ಯೂನಿವರ್ಸ್ ನಿಮ್ಗೆ ಇವತ್ತು ಟ್ರೂತ್ ರಿವೀಲ್ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಈ ರೀಡಿಂಗ್ ಮುಖಾಂತರ ಎನರ್ಜೀಸ್ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಎನರ್ಜಿ ಬ್ರೇಕ್ ಡೌನ್ ಮಾಡೋಣ. ಮೊದಲಿಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಇದು ಡೆಸ್ಟಿನಿ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಕನೆಕ್ಷನ್ ರ್ಯಾಂಡಮ್ ಅಲ್ಲ, ಟೈಮಿಂಗ್ ಡಿಲೇ ಆಗಿರ್ಬೋದು, ಆದ್ರೆ ಚೇಂಜ್ ಇನ್ವೈಟಬಲ್ ಆಗಿದೆ ಅಂತ ಹೇಳ್ಬೋದು. ಸೈಕಲ್ ಟರ್ನ್ ಆಗ್ತಾ ಇದೆ. ಸಿಚುಯೇಷನ್ ಸ್ಲೋಲಿ ನಿಮ್ಮ ಫೇವರ್‌ಗೆ ಶಿಫ್ಟ್ ಆಗೋ ಚಾನ್ಸಸ್ ಸ್ಟ್ರಾಂಗ್ ಇದೆ. ಸೊ ಇಲ್ಲಿ ಟೂ ಆಫ್ ಪೆಂಟಿಕಲ್ಸ್ ಇದೆ. ಅವರು ಈಗ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮೈಂಡ್ ವರ್ಸಸ್ ಹಾರ್ಟ್ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಸೊ ಒಂದು ಕಡೆ ನಿಮ್ಮ ಕನೆಕ್ಷನ್, ಇನ್ನೊಂದು ಕಡೆ ಅವರ ಪ್ರಾಕ್ಟಿಕಲ್ ಲೈಫ್ ಆಗಿರ್ಬೋದು. ಡಿಸಿಷನ್ ಇನ್ನೂ ಕ್ಲಿಯರ್ ಆಗಿ ಆಗಿಲ್ಲ. ಜಗ್ಲಿಂಗ್ ಎನರ್ಜಿ ಇನ್ನ ಕಾಣಿಸ್ತಾ ಇದೆ. ಸೊ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ಲೋ ಬಟ್ ಸ್ಟಡಿ ಅಂತ ಹೇಳ್ಬೋದು. ಅವರು ಇಂಪಲ್ಸಿವ್ ಆಕ್ಷನ್ ತೆಗೆದುಕೊಳ್ಳುವರು ಅಲ್ಲ. ಸೊ ಕಾಂಟ್ಯಾಕ್ಟ್ ಬಂದ್ರೆ ಸಡನ್ ಆಗಿ ಬರೋದಿಲ್ಲ. ಸೊ ಕನ್ಸಿಸ್ಟೆಂಟ್ ಪ್ರಾಕ್ಟಿಕಲ್ ಅಪ್ರೋಚ್ ಆಗಿ ಬರುತ್ತೆ. ಸೊ ಡಿಲೇ ಇದೆ, ಆದ್ರೆ ಸಿನ್ಸಿಯಾರಿಟಿ ಕೂಡ ತುಂಬಾನೇ ಹೆಚ್ಚಾಗಿದೆ ಅಂತ ಹೇಳ್ಬೋದು ನಿಮ್ಮ ಪಾರ್ಟ್ನರ್ಗೆ. ಸೊ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ ಕಾರ್ಡ್ ಬಂದಿದೆ. ಸೊ ಇದು ಒಂದು ಪವರ್ಫುಲ್ ಹೀಲಿಂಗ್ ಅಂಡ್ ಹೋಪ್ ಕಾರ್ಡ್ ಅಂತಾನೆ ಹೇಳ್ಬೋದು. ಅವರು ನಿಮ್ಮ ಬಗ್ಗೆ ಪಾಸಿಟಿವ್ ಫೀಲಿಂಗ್ ಇಟ್ಕೊಂಡಿದ್ದಾರೆ. ಸೊ ಇನ್ಸೈಡ್ ಅವರು ಸ್ಟಿಲ್ ನಿಮ್ಗೆ ವಿಶ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೇದಾಗ್ಲಿ, ಸೊ ನೀವು ಚೆನ್ನಾಗಿರ್ಬೇಕು ಅಂತ. ಮತ್ತೆ ಕನೆಕ್ಷನ್ ಹೀಲ್ ಆಗೋದಕ್ಕೆ ಚಾನ್ಸಸ್ ತುಂಬಾ ಹೆಚ್ಚಾಗಿದೆ. ರಿಯೂನಿಯನ್ ಆಗಿರ್ಬೋದು, ಮತ್ತೆ ನಿಮ್ಮಿಬ್ರ ಮಧ್ಯೆ ಏನಾದ್ರೂ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಇದ್ರೂ ಕೂಡ ಸಾರ್ಟ್ ಔಟ್ ಆಗುತ್ತೆ. ನಿಮ್ಮಿಬ್ಬರ ನಡುವೆ ಒಂದು ಡಿವೈನ್ ಪ್ರೊಟೆಕ್ಷನ್ ಇದೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಲಾಸ್ಟ್‌ಗೆ ಇಲ್ಲಿ ಔಟ್‌ಕಮ್‌ಗಾಗಿ ಇಲ್ಲಿ ಫೂಲ್ ಕಾರ್ಡ್ ಬಂದಿದೆ. ಇದು ಒಂದು ನ್ಯೂ ಬಿಗಿನಿಂಗ್ ಎನರ್ಜಿ ಅಂತಾನೆ ಹೇಳ್ಬೋದು. ಫ್ರೆಶ್ ಸ್ಟಾರ್ಟ್ ಪಾಸಿಬಲ್ ಇದೆ. ಬಟ್ ಏನಾಗುತ್ತೆ ಅಂದ್ರೆ ನೀವಿಬ್ರು ಪಾಸ್ಟ್ ಬ್ಯಾಗೇಜ್ ಏನಾದ್ರೂ ನೀವು ಆಲ್ರೆಡಿ ರಿಲೇಶನ್‌ಶಿಪ್ ಇದ್ದು ಇವಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರೆ, ಸೊ ನಿಮ್ಮಿಬ್ರ ಮಧ್ಯೆ ಏನು ಪಾಸ್ಟ್ ಬ್ಯಾಗೇಜ್ ಇದೆ, ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಇದೆ. ಸೊ ಡೀಪ್ ಆಗಿ ನೀವು ಕೂತು ಯೋಚನೆ ಮಾಡಿದಾಗ ಒಂದು ಯಾವ್ದಾದ್ರು ಕಿರಿಕಿರಿ ಹಿಂದೆ ಉಂಟಾಗಿದ್ದು ಇದ್ದೇ ಇರುತ್ತೆ. ಸೊ ಅದನ್ನ ನೀವು ಸಾರ್ಟ್ ಔಟ್ ಮಾಡ್ಕೊಂಡ್ರೆ ಖಂಡಿತ ರಿಸ್ಕ್ ತೆಗೆದುಕೊಳ್ಬೋದು. ಮತ್ತೆ ನಿಮ್ಮ ಲೈಫ್ ಹೊಸ ಎನರ್ಜಿ ಜೊತೆಗೆ ಎಂಟ್ರಿ ಆಗೋ ಚಾನ್ಸಸ್ ಹೆಚ್ಚಾಗಿದೆ. ಸೊ ಸ್ಟ್ರೈಟ್ ಮೆಸೇಜ್ ಏನಪ್ಪಾ ಕನ್ಫ್ಯೂಷನ್ ಇಲ್ದೆ ಅಂತ ನಾವು ನೋಡೋದಾದ್ರೆ, ಹೌದು ಸಿಚುಯೇಷನ್ಸ್ ಚೇಂಜ್ ಆಗ್ತಾ ಇದೆ. ಅವರು ಕನ್ಫ್ಯೂಸ್ ಆಗಿ ಇದ್ರೂ ಕೂಡ ಕಂಪ್ಲೀಟ್ ಆಗಿ ನಿಮ್ಮನ್ನ ಮರ್ತೋಗಿಲ್ಲ.
ಹೋಗಿಲ್ಲ, ನಿಮ್ಮ ಕನೆಕ್ಷನ್ ಬೇಡ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಸ್ಲೋ ಮೂವ್‌ಮೆಂಟ್ ಇರುತ್ತೆ, ಪೇಷನ್ಸ್ ಟೆಸ್ಟ್ ಆಗುತ್ತೆ ಇಲ್ಲಿ. ಸೊ ನೀವು ಪೇಷನ್ಸ್ ತುಂಬಾನೇ ಮುಖ್ಯ. ಇದು ಒಂದು ಟೆಸ್ಟಿಂಗ್ ಪೀರಿಯಡ್ ಅಂತಾನೆ ಹೇಳ್ಬೋದು. ಆದ್ರೆ ಫ್ಯೂಚರ್‌ನಲ್ಲಿ ನ್ಯೂ ಬಿಗಿನಿಂಗ್, ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ. ಹಿಡನ್ ಟ್ರೂತ್, ನಿಮಗೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಗೊತ್ತಾಗಬೇಕಾಗಿರೋದು ಏನು ಅಂತ ಇಲ್ಲಿ ನಾವು ನೋಡೋದಾದ್ರೆ, ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ. ಆದ್ರೆ ರಶ್ ಆಗಿ ಬರೋ ಟೈಪ್ ಏನು ಕಾಣಿಸ್ತಿಲ್ಲ. ಅವರು ಟೈಮ್ ತೆಗೆದುಕೊಳ್ತಾರೆ. ಸ್ಟೆಬಿಲಿಟಿ ಫೀಲ್ ಆದ್ಮೇಲೆ ಮಾತ್ರ ಮೂವ್ ಮಾಡ್ತಾರೆ ನಿಮ್ಮ ಕಡೆಗೆ ಅಂತ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮಗೆ ಅಡ್ವೈಸ್ ಅಂತ ಅನ್ನೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಏನಪ್ಪಾ ಅಡ್ವೈಸ್ ಅಂದ್ರೆ, ನಾನು ಪ್ರತಿ ಸತಿನೂ ನಿಮ್ಗೆ ಹೇಳ್ತೀನಿ, ಚೇಸ್ ಮಾಡಬೇಡಿ, ನಿಮ್ಮ ಎನರ್ಜಿ ಸ್ಟೇಬಲ್ ಆಗಿ ಇಟ್ಕೊಳ್ಳಿ, ಲೆಟ್ ದೆಮ್ ಕಮ್ ನ್ಯಾಚುರಲಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಏಕೆಂದ್ರೆ ಈ ಕನೆಕ್ಷನ್ ಡೆಸ್ಟಿನಿ ಡ್ರಿವನ್ ಆಗಿದೆ. ಆದ್ರಿಂದ ಸೊ ನೀವಾಗೆ ನೀವು ಹೋಗಿರಲ್ಲ, ಇದು ಕರ್ಮದ ಫಲನೋ ಇಲ್ಲಾಂದ್ರೆ ನಿಮ್ಮ ಡೆಸ್ಟಿನಿ ಆ ನಿಮ್ಮ ಕನೆಕ್ಷನ್ ಒಳಗೆ ಹೋಗಿರುತ್ತೆ. ಸೊ ಆದ್ರಿಂದ ಸ್ಟೆಪ್ ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೀವು ವೇಟ್ ಮಾಡ್ಬೇಕಾಗತ್ತೆ. ಅವರ ನೆಕ್ಸ್ಟ್ ಆಕ್ಷನ್ ಪ್ಲಾನ್ ನಾವಿಲ್ಲಿ ನೋಡೋದಾದ್ರೆ, ಸೊ ಕಂಟ್ರೋಲ್ ಟು ಅರ್ಜ್ ಟು ಚೇಸ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಟೂ ಆಫ್ ಪೆಂಟಿಕಲ್ಸ್ ಇರ್ಬೋದು, ಫುಲ್ ಕಾರ್ಡ್ ಇರ್ಬೋದು, ಇವೆರಡು ಕಾಂಬಿನೇಷನ್ ನೋಡ್ತಾ ಇದ್ರೆ ಸೊ ನೀವು ಈಗ ಎಮೋಷನಲಿ ಸ್ವಿಂಗ್ ಆಗ್ತಾ ಇದ್ದೀರಾ. ಸೊ ಅಂದ್ರೆ ಜೋಕಾಲಿಯಲ್ಲಿ ಹೇಗೆ ಸ್ವಿಂಗ್ ಆಗ್ತಿರೋ ಆ ತರ ಆಗ್ತಾ ಇದ್ದೀರಾ. ಸೊ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಮೆಸೇಜ್ ಮಾಡ್ಬೇಕಾ, ವೇಟ್ ಮಾಡ್ಬೇಕಾ, ಸೊ ಲೆಟ್ ದೆಮ್ ಕಮ್ ಆರ್ ನಾಟ್, ಐ ಶುಡ್ ಟ್ರೈ, ಈ ತರ ನಿಮ್ಗೆ ತುಂಬಾ ಸಾಕಷ್ಟು ಯೋಚನೆಗಳು ಬರ್ತಾ ಇದೆ. ಆನ್ಸರ್ ನಿಮ್ಗೆ ಇಲ್ಲಿ ಮತ್ತೆ ಹೇಳ್ತಿದ್ದೀನಿ, ಡೋಂಟ್ ಚೇಸ್, ಡೋಂಟ್ ಇನಿಷಿಯೇಟ್. ಸೊ ನೀವಾಗೆ ನೀವು ಏನನ್ನು ಇನಿಷಿಯೇಟ್ ಮಾಡಬೇಡಿ, ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ಅವರು ಕನ್ಫ್ಯೂಸ್ಡ್ ಎನರ್ಜಿನಲ್ಲಿ ಇದ್ದಾರೆ. ನೀವು ಪುಷ್ ಮಾಡಿದ್ರೆ ಅವರು ಇನ್ನ ಬ್ಯಾಕ್ ಹೋಗ್ತಾರೆ, ಇನ್ನ ಹಿಂದೆ ಹೋಗ್ತಾರೆ. ಸೊ ಅದರಿಂದ ನೀವು ಸ್ವಲ್ಪ ಪೇಷನ್ಸ್ ಇಂದ ಇಟ್ಕೋಬೇಕು. ಸ್ಟೇ ಕನ್ಸಿಸ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾಟ್ ಎಮೋಷನಲ್ ಅಂತ. ಸೊ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇದು ಸ್ಲೋ ಎನರ್ಜಿ ಅಂತ ಹೇಳ್ಬೋದು. ಪೇಷನ್ಸ್ ಟೆಸ್ಟ್ ಆಗುತ್ತೆ. ಸೊ ನಿಮ್ಮ ಲೈಫ್ನಲ್ಲಿ ರೋಟೀನ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಸೆಲ್ಫ್ ಗ್ರೋತ್ ಆಗಿರ್ಬೋದು, ಅದ್ರ ಮೇಲೆ ನೀವು ಫೋಕಸ್ ಇಡಿ. ಅವರಿಗೆ ಇಂಡೈರೆಕ್ಟ್ ಆಗಿ ಫೀಲ್ ಆಗಬೇಕು, ಯು ಆರ್ ಸ್ಟೇಬಲ್ ವಿತೌಟ್ ದೆಮ್ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಅದ್ರ ಕಡೆ ನೀವು ಗಮನ ಕೊಡಿ. ಕಂಪ್ಲೀಟ್ ಡಿಟ್ಯಾಚ್ ಆಗಬೇಡಿ ನೀವು. ಏನಕ್ಕಂದ್ರೆ ಸೊ ಇಲ್ಲಿ ಸ್ಟಾರ್ ಕಾರ್ಡ್ ನೀವು ನೋಡ್ತಾ ಇರ್ಬೋದು. ಎಮೋಷನಲ್ ಡಿಪೆಂಡೆನ್ಸಿ ಕಡಿಮೆ ಆದಷ್ಟು ಅವರ ಪ್ರೊಫೈಲ್ ಚೆಕ್ ಮಾಡೋದನ್ನು ರೆಡ್ಯೂಸ್ ಮಾಡಿ, ಓಲ್ಡ್ ಮೆಮೊರೀಸ್ ರಿವಿಸಿಟ್ ಮಾಡೋದನ್ನು ಲಿಮಿಟ್ ಮಾಡಿ. ನೀವು ಕಾಮ್ ಆಗಿದ್ರೆ ಕನೆಕ್ಷನ್ ನ್ಯಾಚುರಲ್ ಆಗಿ ಹೀಲ್ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಲಾಸ್ಟ್ಗೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಈ ಕನೆಕ್ಷನ್ ಫೋರ್ಸ್ ಮಾಡೋದು ಬೇಡ. ಟೈಮಿಂಗ್ ಆಟೋಮೆಟಿಕ್ ಆಗಿ ಶಿಫ್ಟ್ ಆಗುತ್ತೆ. ನೀವು ಇಂಟರ್ಫರೆನ್ಸ್ ಏನು ಮಾಡಬೇಡಿ. ಸೊ ಬಿ ರೆಡಿ ಅಂತ ಹೇಳ್ತಿದ್ದೀನಿ ಫ್ರೆಶ್ ಸ್ಟಾರ್ಟ್ಗೆ. ಅವರು ಬ್ಯಾಕ್ ಬಂದಾಗ ಓಲ್ಡ್ ಇಶ್ಯೂಸ್ ಇಟ್ಕೊಂಡು ಫೈಟ್ ಮಾಡಬೇಡಿ. ಹೊಸ ಬಿಗಿನಿಂಗ್ ಮೈಂಡ್ಸೆಟ್ ಅಲ್ಲಿ ಇರಲಿ. ನೋ ಪಾಸ್ಟ್ ಬ್ಲೇಮ್, ನೋ ಎಮೋಷನಲ್ ಡ್ರಾಮಾ, ಲೈಟ್ ಫ್ರೆಶ್ ಎನರ್ಜಿ ಅನ್ನೋದು ಹೆಚ್ಚಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಸ್ಟ್ರೈಟ್ ಟ್ರೂತ್ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ತರ ನೋ ಶುಗರ್ ಕೋಟಿಂಗ್. ನೀವು ಚೇಸ್ ಮಾಡಿದ್ರೆ ಡಿಲೇ ಆಗುತ್ತೆ. ನೀವು ಕಾಮ್ ಅಂಡ್ ಸ್ಟೇಬಲ್ ಇದ್ರೆ ರಿಯೂನಿಯನ್ ಸ್ಪ್ರೆಡ್ ಆಗುತ್ತೆ. ನಿಮಗೆ ತುಂಬಾನೇ ಪವರ್ಫುಲ್ ಆಗಿ ಎನರ್ಜಿ ಬೇಕು ಅಂದ್ರೆ ನೀವು ಅನ್ಕೊಳ್ಳಿ, ನೀವು ವೇಟ್ ಮಾಡ್ತಾ ಇಲ್ಲ. ಸೊ ನೀವು ಲೈಫ್ ಬಿಲ್ಡ್ ಮಾಡ್ತಾ ಇದ್ದೀರಾ ಅವರ ಜೊತೆ. ಈ ಮೈಂಡ್ ಸೆಟ್ನ ಮೇಂಟೈನ್ ಮಾಡಿದ್ರೆ ಅವರು ನ್ಯಾಚುರಲ್ ಆಗಿ ನಿಮ್ಮ ಕಡೆ ಪುಲ್ ಆಗ್ತಾರೆ. ಹೋಪ್ ಈ ರೀಡಿಂಗ್ ಇಂದ ನಿಮಗೆ ಹೋಪ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ, ಇದೇ ತರ ರೀಡಿಂಗ್ ನಿಮಗೆ ನೆಕ್ಸ್ಟ್ 30 ಡೇಸ್ ನೋ ಕಾಂಟ್ಯಾಕ್ಟ್ ರಿಲೇಶನ್ಶಿಪ್ ರೀಡಿಂಗ್ ಬರ್ತಾ ಇರುತ್ತೆ. ಸೊ ವಿಡಿಯೋಸ್ ಅಲ್ಲಿ ಸೊ ನೀವು ದಿನ ಫಾಲೋ ಮಾಡೋದ್ರಿಂದ, ಅಬ್ಸರ್ವ್ ಮಾಡೋದ್ರಿಂದ ನಿಮಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಗುತ್ತೆ. ಸೊ ನೋ ಕಾಂಟ್ಯಾಕ್ಟ್ ರಿಲೇಶನ್ಶಿಪ್ ಅಲ್ಲಿ ಯಾರಿದ್ದೀರೋ ಅವರಿಗೆ ನನ್ನ ಕಡೆಯಿಂದ ನನ್ನ ವಿಡಿಯೋಸ್ ರೀಡಿಂಗ್ ಬರೋದು ದಿನ ಅದು ಒಂದು ಮೆಸೇಜ್ ಅಂಡ್ ಹೋಪ್ ಸಿಗ್ಬೋದು. ಸೊ ಒಂದು ಜನರಿಕ್ ರೀಡಿಂಗ್ ಆಗಿರುತ್ತೆ. ಸೊ ಯಾರಿಗೆ ಕನೆಕ್ಟ್ ಆಗುತ್ತೋ ಅವ್ರು ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ರೆಸನೇಟ್ ಆಗಿಲ್ಲ ಅಂದರೆ ಯೋಚನೆ ಮಾಡಬೇಡಿ, ಪರ್ಸ್ನಲ್ ರೀಡಿಂಗ್ ತಗೊಳ್ಳಿ. ಸೊ ನನ್ನ ವಾಟ್ಸಪ್ ನಂಬರ್ 8867550218ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಕ್ವೆಶನ್ನ ಟ್ಯಾರೋ ರೀಡಿಂಗ್ ಕೇಳ್ಕೊಳ್ಳಿ, ನಿಮ್ಮ ಮನಸ್ಸು ಹಗುರ ಮಾಡ್ಕೊಳ್ಳಿ, ಹೋಪ್ ಆ್ಯಂಡ್ ಕ್ಲಾರಿಟಿ ತಗೊಳ್ಳಿ, ನೆಕ್ಸ್ಟ್ ಮೂವ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ ಏನು ತಗೋಬೇಕು ಅಂತ ಯೋಚನೆ ಮಾಡಿ. ಬಿಕಾಸ್ ಯೋರ್ ಲೈಫ್ ಯು ಆರ್ ದ ಡಿಸಿಷನ್ ಮೇಕರ್ ಅಂತ ಹೇಳ್ತಾ, ಸೊ ಪರ್ಸ್ನಲ್ ರೀಡಿಂಗ್ಗೆ ₹399 ಚಾರ್ಜಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.